ಅದಕ್ಕೆ ಹೋದ್ರೆ 40 ರೂಪಾಯಿ ಸುಟ್ಟು ಕೊಡ್ತೀನಿ. ಅವರು ಎಲ್ಲ ಬರಾಕತ್ತಾರ ತಡಿ ಕಟ್ಟಾಗಿಬಿಡ್ತಾರ ಹೇಳ್ರಿ. ಬಸವೇಶ್ವರನ ಹೃದಯ ಕಮಲದಲ್ಲಿ ಸ್ಮರಿಸಿಕೊಂಡು ಅದೇ ತರನಾಗಿ ಅವರ ಆರಾಧ್ಯರಾದ ಶ್ರೀ ಲಿಂಗರಾಯಮಿತೆಯರನ್ನು ಹೃದಯ ಕಮಲದಲ್ಲಿ ಸ್ಮರಿಸಿಕೊಂಡು ಶ್ರೀ ರವಿನಾಳದ ಸದ್ಭಕ್ತರಲ್ಲಿ ಮತ್ತು ಸುತ್ತಮುತ್ತ ಹಳ್ಳಿಗಳಲ್ಲಿ ಅವರನ್ನು ಹೃದಯ ಕಮಲದಲ್ಲಿ ಅವರಿಗೆ ಶರಣಾರ್ಥಿಗಳನ್ನು ಹೇಳಿ ಈ ಪ್ರತಿ ವರ್ಷದಂತೆ ಈ ವರ್ಷವೂ ಬಸವ ಜಯಂತಿಯ ಅಕ್ಷಯ ತೃತೀಯ ರೋಹಿಣಿ ನಕ್ಷತ್ರ ಬಸವ ಜಯಂತಿಯ ನಿಮಿತ್ತವಾಗಿ ಈ ಬಸವಣ್ಣವರ ಮೂಲ ನಾವು ನಂದಿ ಬಸವೇಶ್ವರನ ತೊಟ್ಲ ಹಾಕ್ತೀವಿ ಮತ್ತು ಅದರ ಜೊತೆಗೆ ನಂದಿ ಬಸವೇಶ್ವರನು ನಾವು ಆಚರಣೆ ಮಾಡ್ತೀವಿ. ಮತ್ತು ಅದೇ ಕಾರಣದಿಂದ ಈ ಎಲ್ಲ ಸುತ್ತಮುತ್ತಲಿನ ಎಲ್ಲ ಭಕ್ತರು ಭಾಳ ವಿಜೃಂಭಣೆಯಿಂದ ಬಂದು ಆಚರಿಸಿ ತಮ್ಮ ಆಶೀರ್ವಾದಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದಾರೆ. ಮತ್ತು ಅದೇ ಥರನಾಗಿ ಇಲ್ಲಿ ಪ್ರತಿ ವರ್ಷವೂ ಅಗ್ಗಿ ಇರುತ್ತದೆ. ಅಗ್ಗಿ ಕಾರ್ಯಕ್ರಮವನ್ನು ಮಾಡ್ತೀವಿ ಮತ್ತು ಅದರ ಬಸವ ಜಯಂತಿಯ ಹಿಂದಿನ 15 ದಿನದ ಹಿಡ್ಕೊಂಡು ಇವತ್ತಿನ ದಿವಸ ಪುರಾಣ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಪ್ರತಿ ಪುರಾಣ ಪ್ರವಚನಕ್ಕೆ ಪ್ರತಿ ನಮ್ಮ ಶರಣರನ್ನ ದಿನ ಒಬ್ಬರನ್ನ ದಯಪಾಲಿಸುತ್ತೇವೆ ನಾವು ಎಲ್ಲ ಊರಿನ ಸದ್ಭಕ್ತರು. ಮತ್ತು ಅದರಂತೆ ನಮ್ಮ ಊರಿನ ಸದ್ಭಕ್ತರು ದಿನನಿತ್ಯದಂತೆ ದಾಸೋಹವನ್ನು ಹಮ್ಮಿಕೊಳ್ಳುತ್ತಾರೆ. ಪ್ರತಿದಿನ ತಮ್ಮ ಇಷ್ಟಾರ್ಥಗಳನ್ನು ಪ್ರಸಾದವನ್ನು ಸೇವೆ ಮಾಡ್ತಾರೆ. ಅದೇ ಥರನಾಗಿ ನಮ್ಮ ಬಸವ ಸೈನ್ಯದ ಎಲ್ಲ ಯುವಕರು ಅವರು ಭಾಳ ವಿಜೃಂಭಣೆಯಿಂದ ಪ್ರತಿ ವರ್ಷವೂ ಆ ಕಾರ್ಯಕ್ರಮವನ್ನು ಜರುಗಿಸ್ತಾರೆ. ಮತ್ತು ಅದೇ ಥರನಾಗಿ ಇಲ್ಲಿ ಎಲ್ಲ ಸುತ್ತಮುತ್ತಲಿನ ಭಕ್ತರು ಭಾಳ ಸಹಕಾರದಿಂದ ಒಳ್ಳೆಯ ವಿಜೃಂಭಣೆಯಿಂದ ಇಲ್ಲಿ ಪ್ರೋತ್ಸಾಹ ಮಾಡ್ಲಿಕ್ಕೆ ಎಲ್ಲರೂ ಬರ್ತಾರೆ ಅಂತ ಹೇಳಿ ನಾ ಇದೊಂದು 2 ಮಾತುಗಳನ್ನ ಹೇಳಿ ಮುಗಿಸ್ತೇನೆ. ತಮ್ಮ ಹೆಸರು ಪರಮಾನಂದ ಮುತ್ತಿಯವರು, ತಾಲೂಕು ಬಸವನ ಬಾಗೇವಾಡಿ, ಜಿಲ್ಲಾ ವಿಜಯಪುರ, ರವಿನಾ. ಓಕೆ. ಶ್ರೀ ಮೂಲ ನಂದೀಶ್ವರನ ಮನದಲ್ಲಿ ಸ್ಮರಿಸಿಕೊಂಡು ನಂದೀಶ್ವರನ ಮನದಲ್ಲಿ ನೆನೆಸಿಕೊಂಡು ಶ್ರೀ ಅವರ ಆರಾಧ್ಯವಾದ ಲಿಂಗರಾಯಮಿತೆಯರನ್ನು ಹೃದಯ ಕಮಲದಲ್ಲಿ ಸ್ಮರಿಸಿಕೊಂಡು ಈ ರವಿನಾಳದ ಸದ್ಭಕ್ತರಲ್ಲಿ ಎಲ್ಲ ಶರಣಾರ್ಥಿಗಳನ್ನು ತಿಳಿಸುತ್ತಾ ಈ ಪ್ರತಿ ವರ್ಷದಂತೆ ಈ ವರ್ಷವೂ ಬಸವ ಜಯಂತಿಯ ನಿಮಿತ್ತದ ಕಾರ್ಯಕ್ರಮ ರೂಪಗಳನ್ನು ಮಾಡಿಕೊಂಡು ಮತ್ತು ಅದೇ ಥರನಾಗಿ ಪ್ರತಿ ವರ್ಷವೂ ಇಲ್ಲಿ ಪುರಾಣ ಪ್ರವಚನಗಳನ್ನು ನಡೀತವೆ. ಮತ್ತು ಪ್ರತಿ ವರ್ಷದಂತೆ ಈ ಅಗ್ಗಿನೂ ನೆರವೇರುತ್ತದೆ. ಮತ್ತು ನಾವು ಜಾತ್ರೆ ಆಗಲಿ ಅಕ್ಷತಿಗೆ ಇದು ಆಗಲಿ ಆಚರಿಸ್ತಾ ಇದ್ದೀವಿ. ಪ್ರವಚನ ನಡೀತಾ ಇತ್ತು. ಅದೇ ರೀತಿಯಾಗಿ ಇವತ್ತಿನ ದಿನ ನಮ್ಮ ವೀರಭದ್ರ ಇದ್ರದ್ದು ದೀಪ ಇದನ್ನು ಪ್ರತಿ ವರ್ಷ ಆಚರಣೆ ಮಾಡ್ತೇವೆ. ಅದಕ್ಕಾಗಿ ಈ ಇದಕ್ಕೆ ಎಲ್ಲ ಸುತ್ತಮುತ್ತಲ ಊರವರು ಸಹಕಾರದಿಂದ ಪ್ರತಿ ವರ್ಷ ಈ ಅಕ್ಷರವನ್ನು ಒಂದು ಜಾತ್ರೆಯ ರೂಪವಾಗಿ ಇದನ್ನು ಆಚರಣೆ ಮಾಡ್ತೇವೆ.
ನನ್ನ ಹೆಸರು ಸುಭಾಷ್ ಬಿರಾದರ್ ಅಂತೇಳಿ ಈ ಇದ್ರೊಳಗೆ ಒಂದು ನೌಕರದಾರ ಸಮಿತಿಯ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತೇನೆ ಇಲ್ಲಿ. ಪ್ರತಿ ವರ್ಷ ಜಾತ್ರೆಯಲ್ಲಿ ಆಗಲಿ ಮತ್ತು ಬಸವ ಜಯಂತಿಯಲ್ಲಿ ಆಗಲಿ ಒಂದು ಇದ್ರ ಕಾರ್ಯಕ್ರಮದೊಳಗೆ ನಾವು ಭಾಗವಹಿಸ್ತಾ ಇದ್ದೇವೆ. ಊರ ಇದು ಬಸವನ ಬಾಗೇವಾಡಿ ತಾಲೂಕಿಯ ರಬಿನಾಳ್ ಅಂತ ಒಂದು ಗ್ರಾಮ. ಈ ಗ್ರಾಮಕ್ಕೆ ಬಸವಣ್ಣವ್ರದ ಈ ಊರೊಳಗೆ ಬಸವಣ್ಣನೇ ಮುಖ್ಯ. ನಮ್ಮ ಇದು ಸಲುವಾಗಿ ನಮ್ಮ 12ನೇ ಶತಮಾನದ ಬಸವಣ್ಣನ ಕೂಡ ಅವನ ಜೊತೆಯಾಗಿ ಮೂಲನೇಶ್ವರನ ಇಬ್ಬರನ್ನ ಜೊತೆಯಾಗಿ ತೊಗೊಂಡು ಹೋಗಿ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಹೋಗ್ತಾ ಇದ್ದೇವೆ. 12ನೇ ಶತಮಾನದಲ್ಲಿ ಬಸವಣ್ಣವರು ಹುಟ್ಟಿದ್ರು. ಅವತ್ತಿನಿಂದ ಇವತ್ತಿನವರೆಗೆ ನಮ್ಮ ಊರಿನಲ್ಲಿ ಈ ಬಸವ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಈ 12ನೇ ಶತಮಾನದ ಬಸವಣ್ಣವರು ಮತ್ತು ನಮ್ಮೂರ ಮೂಲ ನಂದೀಶ್ವರ ಎರಡೂ ಒಂದೇ ಆಗಿದ್ದರಿಂದ ನಾವು ಪ್ರತಿ ವರ್ಷ ಶ್ರಾವಣದಲ್ಲಿ ಈ ಬಸವಣ್ಣನ ಜಾತ್ರೆಯನ್ನು ಆಚರಿಸ್ತೇವೆ. ಮತ್ತು ಈ ಬಸವಣ್ಣನ ಜಯಂತಿಯನ್ನು ಪ್ರತಿ ವರ್ಷ ಅಕ್ಷತದಿಗೆ ದಿವಸ ಆಚರಿಸ್ತಿರ್ತೇವೆ. ಇದು ಆಚರಿಸೋ ಮುಂದೆ ಏನದಲ್ಲ, ಪ್ರತಿ ವರ್ಷ ಈ ಅಕ್ಷತದಿಗೆ 15 ದಿವಸ ಮೊದಲ ನಮ್ಮಲ್ಲಿ ಪುರಾಣ ಪ್ರವಚನ ಚಾಲು ಮಾಡ್ತೇವೆ. ಪ್ರತಿ ವರ್ಷ ಒಬ್ಬೊಬ್ಬರ ಯುಗ ಪುರುಷರದು. ಈ ವರ್ಷ ಕಲಬುರಗಿ ಶರಣಬಸವೇಶ್ವರದ ಪುರಾಣವನ್ನು 15 ದಿನ ಇರಲಿಕ್ಕಾಗಿ ಹಚ್ಚಿದೆವು. ಆದಿಪುರುಷ ಶರಣಬಸವೇಶ್ವರ ಅವೇನು ಇದ್ರ ಮನುಷ್ಯ ಇದ್ನಲ್ಲ. ಶ್ರೀಯುತ ಶರಣಯ್ಯ ಸಿರ್ಸಂಗಿಯವರು ಇಡೀ ಬಂದ ಮಹಾನ್ ಎಲ್ಲ ಭಕ್ತಾದಿಗಳಿಗೆ ಒಂದು ಪ್ರಸಾದ ಸೇವೆಯನ್ನು ಅವರು ಸಲ್ಲಿಸಿದ್ದಾರೆ. ಅದಕ್ಕಾಗಿ ಆ ಬಸವ ಸೈನ್ಯದ ವತಿಯಿಂದ ಆ ದಾನಿಗಳಿಗೆ ಒಂದು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಬಸವ ಸೈನ್ಯದ ಎಲ್ಲ ಅಧ್ಯಕ್ಷ ಉಪಾಧ್ಯಕ್ಷರು ಸಲ್ಲಿಸ್ತಾರೆ. ಬಸವ ಸೈನ್ಯದ ಅಧ್ಯಕ್ಷರನ್ನು ಶ್ರೀಯುತ ಗುರನ್ಗೌಡ ಬಿರಾದರ್ ಹಾಗೂ ಉಪಾಧ್ಯಕ್ಷ ಶ್ರೀ ರಾಚನಗೌಡ ಪಾಟೀಲ್ ಇವರು, ಅವರ ಸಂಬಂಧದಲ್ಲಿ ಎಲ್ಲ ಸರ್ವ ಸದಸ್ಯರು, ಗ್ರಾಮದ ಎಲ್ಲ ನವಯುವಕರು ಎಲ್ಲರೂ ಪಾಲ್ಗೊಂಡು ಹಾಗೂ ರಾಷ್ಟ್ರೀಯ ಬಸವ ಸೈನ್ಯದ ಅಧ್ಯಕ್ಷರಾದಂಥ ಬಸವನ ಬಾಗೇವಾಡಿಯ ಶಂಕರಗೌಡ ಬಿರಾದರ್ ಅವರ ಸಮ್ಮುಖದಲ್ಲಿ, ಉಪಾಧ್ಯಕ್ಷರಾದಂಥ ಜಿಲ್ಲಾ ಅಧ್ಯಕ್ಷರಾದಂಥ ಸಿದ್ದನಗೌಡ ಪಾಟೀಲ್ ಇವರ ಸಮ್ಮುಖದಲ್ಲಿ, ಗ್ರಾಮದ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಇಂದಿನ ಎಲ್ಲ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಗ್ರಾಮದ ಎಲ್ಲ ಗುರು ಹಿರಿಯರು ಹಾಗೂ ತಾಯಂದರು, ಸಹೋದರ ಸಹೋದರಿಯರಿಗೆ ಒಂದು ಇವತ್ತಿನ ಈ ಬಸವ ಸೈನ್ಯದ ಮುಖಾಂತರ ಎಲ್ಲರಿಗೂ ಒಂದು ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಈ ಯಾವ ಮೀಡಿಯಾ ನಿಮ್ಮ ಇಲ್ಲಿ ಬಸವೇಶ್ವರ ಕಮಿಟಿಯ ಎಲ್ಲ ಸದಸ್ಯರ ವತಿಯಿಂದ ತಮ್ಮೆಲ್ಲರಿಗೂ ಬಂದ ಭಕ್ತಾದಿಗಳಿಗೆ ಒಂದು ಹೃತ್ಪೂರ್ವಕವಾದಂಥ ವಂದನೆ ಅಭಿನಂದನೆಗಳನ್ನ ನಾವು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಹೆಸರು ಸರ್? ಬಸವನಗೌಡ ನಾಗಪ್ಪಗೌಡ ಬಿರಾದಾರ್, ಪ್ರಾಪರ್ ರಮಣ. ಇಲ್ಲೇನು ದೇವಸ್ಥಾನಕ್ಕೆ ಏನಾದರೂ? ಆ ದೇವಸ್ಥಾನಕ್ಕೆ ನಮ್ಮ ಕಾಕಾರ ಅಧ್ಯಕ್ಷ ಇದ್ದಾರೆ, ನಾವು ಸದಸ್ಯರಿದ್ದೀವಿ.